ಈ ರೀತಿ ದಾದಾಗಿರಿ ನಡೆಯುವುದಿಲ್ಲ. ನಾನು ಸಿದ್ದರಾಮಯ್ಯನವ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಹೇಳಲಿಕ್ಕೆ ಬಯಸ್ತೇನೆ, ಈ ದಾದಾಗಿರಿ ನಡೆಯುವುದಿಲ್ಲ. ಇದು ಸರ್ಕಾರ ಒಂದೇ ಇರೋದಿಲ್ಲ, ಭಾಳ ಬದಲಾವಣೆ ಆಗ್ತಾ ಇದ್ದಾವೆ. ಇಡೀ ದೇಶದಾಗ ಇನ್ನೂ ರಿಪೀಟ್ ಆಗ್ತಾ ಇರೋದು ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಹೊರತಾಗಿ ಕಾಂಗ್ರೆಸ್ ಎಂದೂ ರಿಪೀಟ್ ಆಗಿಲ್ಲ. 2028ಕ್ಕೆ ನಾವು ಬರ್ತೀವಿ. ಒನ್ ಸೈಡೆಡ್ ಮಾಡೋರಿಗೆ ಕಾನೂನು ಕೈಗೆ ತೆಗೆದುಕೊಂಡು ರಾತೋರಾತ ಹೆಣ್ಮಗಳ ರಾತ್ರಿ 3 ಗಂಟೆ ಕರೆದಾರ. ಅಲ್ಲಿ ಆ ಟೈಮ್ದಾಗ ರಾತ್ರಿ 3 ಗಂಟೆಗೆ ಆ ಲೇಡಿನ ಕರೆದಾರ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಕಾರ್ಪೊರೇಟರ್ ಇರ್ತಾರೆ. ಏನಿದೆ ಉದ್ಯೋಗ ನಿಮ್ದು? SIR ಮಾಡ್ರಿ ಅಂದರೆ FIR ಮಾಡ್ತೀರಿ ನೀವು. ನಿಮ್ಗೆ ಮಾಡ್ಲಿಕ್ಕೆ ಹೇಳಿದ್ದೆ SIR ಕನ್ಫ್ಯೂಸ್ ಆಗಿರ್ಬೇಕು ಅಲ್ಲಿ ಪೊಲೀಸ್ ಕಮಿಷನರ್ಗೆ. FIR ಮಾಡಂತ ಹೇಳ್ಯಾರ ಅಂತ ತಿಳ್ಕೊಂಡಿರ್ಬೇಕು ಅವ್ರು, ಇಲೆಕ್ಷನ್ ಕಮಿಷನ್ದವ್ರು. ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಇರೋದಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಇದರ ನ್ಯಾಯೋಚಿತವಾದಂಥ ವಿಚಾರಣೆಯನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ. ಅವ್ರ ಮೇಲೆ ಕೇಸ್ ಇದೆ, ಅವ್ರ ಮೇಲೆ ಕೇಸ್ ಇದ್ರೆ ಅದು ಕೇಸ್ ಅದರ ಪಾಡಿಗೆ ನಡೀತಿತ್ತದು. ನೀವು ಹೊಸದಾಗಿ 4 ಕೇಸ್ ಯಾಕೆ ಮಾಡಿದ್ರಿ? ಕಾರ್ಪೊರೇಟರ್ ಕಂಪ್ಲೇಂಟ್ ಮಾಡ, ಮತ್ತು ಇವ್ರು ಕೊಂಡದ್ದು ಕಂಪ್ಲೇಂಟ್ ಯಾಕೆ ತಗೊಳ್ಳಿಲ್ಲ? ಮಹೇಶ್ ತೆಂಗಿನಕಾಯಿ ಅಲ್ಲೇ ಇದ್ದರು. ನಿನ್ನೆ ಒಂದು ರೀತಿಯಲ್ಲಿ ತುಷ್ಟೀಕರಣ, SIR ಅದ ಭಯ, ಅಧಿಕಾರ ಕಳ್ಕೊಳ್ತೇವೆ ಅನ್ನುವಂಥ ಭಯ, ಹಣ ಮಾಡಲಿಕ್ಕೆ ಸಿಗುವುದಿಲ್ಲ ಅನ್ನುವಂಥ ಭಯದಿಂದಾಗಿ ನರೇಗಾದನ್ನು ನಾವು ಚೇಂಜ್ ಮಾಡಿದ್ದನ್ನು, ವ್ಯವಸ್ಥೆಯನ್ನು ಚೇಂಜ್ ಮಾಡಿದ್ದನ್ನು VBG ರಾಮ್ಜಿಯ ವಿರೋಧ. ಇದು ಕಾಂಗ್ರೆಸ್ ಪಾರ್ಟಿಯ ನೀತಿಯಾಗಿದೆ. 2004ರಿಂದ 2014 ಇದನ್ನು ಲೋಕಸಭೆ ಒಳಗೆ ಹೇಳಿದ್ದೀವಿ ನಾವು. ನೀವು ಕ್ಯಾನ್ ಗೋ ಥ್ರೂ ದಿ ರೆಕಾರ್ಡ್ಸ್. ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ರೆಕಾರ್ಡ್ ಇದೆ. ವಿ ವಿಲ್ ಸೆಂಡ್ ಯು ಆಲ್ ಡೀಟೇಲ್ಸ್. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಕಾಲದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ, ಎಷ್ಟೆಷ್ಟು ಮಿಸ್ಯೂಸ್ ಆಗಿದೆ, ಮಿಸ್ಅಪ್ರಾಪ್ರೇಷನ್ ಆಗಿದೆ. ಸೋಷಿಯಲ್ ಆಡಿಟ್ದಲ್ಲಿ 10,53,000 ಏನು ದೂರು ಬಂದಿದ್ದಾವೆ. ಅದರಲ್ಲಿ ಕರ್ನಾಟಕದ ಎಷ್ಟಿದೆ ಎಲ್ಲ ಇದೆ. ನಿಮ್ಗೆ ನಾನು ಒಂದು ಹ್ಯಾಂಡ್ ಔಟ್ ಮಾಡಿ ಬೈ ಈವ್ನಿಂಗ್ ಕರ್ನಾಟಕ ನಾನು ಕೊಡ್ತೀನಿ. ನಿಮ್ಗೆ ಒಂದು 5 o'clock ತನಕ ಎಲ್ಲರಿಗೂ ಕಳಿಸ್ಕೊಡಪ್ಪ. Whatever it is, I am not talking about BJP Congress. It is not the question of Congress or BJP. It is the question of ಯಾವುದೇ ರಾಜ್ಯ ಸರ್ಕಾರ